ಓಕೆ, ವೇಣು ಅಡುಗೆ ಮನೇಲಿ ನಿಂತಿದ್ದಾನೆ ಅಂದರೆ ಏನು ಮಾಡ್ತಿದ್ದಾನೆ? KFC ಮಾಡ್ತಿದ್ದಾನೆ ಅಂತ ಅರ್ಥ. ಸೊ ನಿಜ KFC ಎಷ್ಟು ಚೆನ್ನಾಗಿ ಬರ್ತೈತೆ ಅಂದರೆ ನೋಡಿ, ಇಲ್ಲೆಲ್ಲ ರೆಡಿ ಮಾಡಿ ಇಟ್ಟವನೆ, ಇಲ್ಲೊಂದು ಬೋಸಿ ಹಾಕವನೆ, ಸಕ್ಕದಾಯ್ತೆ. ಅಲ್ಲಿ ಬನ್ನಿ ತೋರಿಸ್ತೀನಿ ನೋಡಿ. ತಿನ್ನಮ್ಮ, ನನಗೆ ಅಂತ ಅನ್ಕೊಬಿಟ್ಟ. ಹಂಗಲ್ಲ ನೋಡಿ ಅಮ್ಮ, ತಿಂದೇಳಮ್ಮ. ಬೇಡ ಸೇಮ್ ಹಂಗೆ ಮಾಡಿದೆಯಲ್ಲ, ಹಂಗೆ ಕಟ್ಕೊಂಡು ತಿನ್ನು, ಕಡಿ ಹಂಗೆ ಎಡ್ಗಾಯಿ ತಿಂತಿರೋದು ನೋಡಮ್ಮ. ತುಂಬ ಚೆನ್ನಾಯ್ತಲ್ಲ. ಬಟ್ಟ ಮದುವೆ ಆಗಿ ಕೆಟ್ಟ. ಹೌದು ಅಮ್ಮ, ನಿಜ ಸಕ್ಕ. ಸುಮ್ಮನೆ ಇರಮ್ಮ, ಏನಿಲ್ಲ, ಅದು ಸಕ್ಕದಾಗಿರುತ್ತೆ. ನಮ್ಮ ಅಮ್ಮಂಗೆ KFC ಇಷ್ಟ ಆಗಲ್ಲ ಅಷ್ಟೇ, ಅದಕ್ಕೆ ಹಿಂಗೆ ಹೇಳ್ತವ್ರೆ. KFC ಲವರ್ಸ್ ಬೇಜಾರು ಮಾಡ್ಕೋಬೇಡಿ, ನಾನು KFC ಲವರ್. ಇದು ಸಕ್ಕತ್ತಾಗಿ ಮಾಡೋವನಪ್ಪ ಇವನು ನೋಡಿ. ಇಲ್ಲಿ ನೋಡಿ, ಎಲ್ಲ ಅನ್ಕೋಬೋದು ಬೆಂದಿರಲ್ಲ ಅಂತ. ಇಲ್ಲಿ ನೋಡಿ, ಎಲ್ಲ ನೀಟಾಗಿ ಬೆಂದೈತೆ ನೋಡಿ. ಸಾಸ್ ಹಾಕ್ಕೊಡ, ಇಲ್ಲೇ ಐತಲ್ಲಮ್ಮ. ಕಂಡು ತಿಂದ್ಬಿಟ್ಟು ಓಕೆ, ನಾವು ಮತ್ತೆ ಆಮೇಲೆ ತಿನ್ಬೇಕಾದ್ರೆ ಸಿಗ್ತೀವಿ. ಸ್ವಲ್ಪ ಅಲ್ಲಿ ಮಾಡಬೇಕು, ಕೆಲಸ ಇದೆ. ಇವಾಗ ನಾವು ನಮ್ಮ ಮನೆಯಲ್ಲಿ KFC ಮಾಡಿದ್ವಿ. ಸೊ ಈಗ ನಮ್ಮ ಶಿವು ಸರ್ ಹತ್ರ ತಂದಿದ್ದೀವಿ ರಿವ್ಯೂ ಹೇಳೋದಕ್ಕೆ. ಹೆಂಗಿದೆ ಸರ್? ನಿಜವಾಗ್ಲೂ ಚೆನ್ನಾಗಿದೆಯಾ? ಅಕ್ಕ ಬನ್ನಿ ಟೇಸ್ಟ್ ಮಾಡಿ. ಸೊ ಇವರು ನಮ್ಮ ಅಕ್ಕ, ಶಿವ ಸರ್ ಅಂತ ಹೇಳ್ತಿರ್ತೀವಲ್ಲ, ಇವರು ನಮ್ಮ ಶಿವು ಸರ್. ನನಗೆ ಅಣ್ಣ ಇದ್ದಂಗೆ. ಬ್ರದರ್ ಫ್ರಮ್ ಅನದರ್ ಮದರ್. ಅಕ್ಕ ಬನ್ನಿ ಅಕ್ಕ. ಏನ್ ಸರ್? ಮೊನ್ನೆದು ಫೋಟೋ ನೋಡಿ ಹಾಗೆ ಅನ್ಕೊಂತ ಇದ್ದೆ. ಬನ್ನಿ ಅಕ್ಕ ಕೂತ್ಕೊಳ್ಳಿ. ಅಕ್ಕ ಟೇಸ್ಟ್ ಮಾಡಿ. ಅಂಕಲ್ ನೀವು ಟೇಸ್ಟ್ ಮಾಡಿ. ಬಾಯ್ಸ್ ಹೇಗಿದೆ? ಚೆನ್ನಾಗಿದ್ಯಾ? ಸೂಪರಾ? ನೀವಿಬ್ರು ಹೇಳ್ಬೇಕು ಮೇಯ್ನು. ಮಕ್ಕಳಿಗೆ ಯೂಶಲಿ ಇಷ್ಟ ಆಗುತ್ತೆ. ನಾನೇ ಮಾಡಿದ್ದು ಸರ್. ನಿಜ ಚೆನ್ನಾಗಿದ್ಯಾ? ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು ಸರ್. ಅಕ್ಕ ನೀವು ನೋಡಿ. ಚಿಟ್ಟು ಒಬ್ಬನೇ ತಿನ್ನಕ್ ಬಿಡ್ತಾನೆ. ಹೌದಾ? ಅಕ್ಕ ಒಂದು ಟೇಸ್ಟ್ ಹೇಳ್ಬಿಟ್ರೆ ಚೆನ್ನಾಗಿದ್ಯಾ ಅಕ್ಕ? ಓಕೆ, ಇನ್ನು ನಾವು ಇವಾಗ ಮನೆಗೆ ಬಂದಿದ್ವಿ, ಈಗ ಇನ್ನು ಹೊರಡ್ತೀವಿ ನಾವು. ನಮ್ಮ ಮನೇಲಿ ಕಾಯಿ ಪಪ್ಪಾಯಿ ತಿಂತಾರೆ. ಕಾಯಿ ಪಪ್ಪಾಯಿ ನಾನು ತಿನ್ನಲ್ಲ, ಅಮ್ಮವ್ರು ತಿಂತಾರೆ ಅಂತ ಕಟ್ ಮಾಡ್ತಾ ಇರೋದಪ್ಪ. ನೀನು ಚಿಕ್ಕ ವಯಸ್ಸಿನ ರಹಸ್ಯನಪ್ಪ. ನೋಡಿ ಏನಾದ್ರು ಮಾತಾಡ್ತಾನ. ಕಟ್ ಮಾಡ್ತಾ ಇದ್ದೀನಿ, ಇಲ್ಲಿ ಮಾತಾಡುವ. ನೀನೇನು ಮಾಡ್ತಿದ್ಯಾ? ಮಾತಿತ್ತು ಸೊಪ್ಪು ತಗೊಂಬತ್ತೀಯ, ಸೊಪ್ಪು ಅದು ಆ ನುಗ್ಗೆಕಾಯಿ ಯಾಕಮ್ಮ ತತ್ತೀಯ? ಒಳ್ಳೇದು ಕಣ. ಎಕ್ಸಸ್ ಆಫ್ ಹೀಟ್ ಕಣಮ್ಮ. ಹೀಟಮ್ಮ, ಹೀಟ್ ಪದಾರ್ಥ ಯಾವುದು ತಿನ್ಬಾರ್ದು. ತುಂಬಾ ಒಳ್ಳೇದು. ನಿಮ್ಗೆ ಗೊತ್ತು? ನನಗೆ ಒಳ್ಳೇದಿಲ್ಲ ಅದು. ಸರಿ ಏಯ್ ನೋಡು. ವೇಣುಗೆ ಮತ್ತೆ ಫುಲ್ ಹುಷಾರಿಲ್ಲ. ಈ ಕಾಲು ನನಗೆ ತಿನ್ನಾಗ್ತಿರೋದು ತುಂಬ. ಈ ಕಾಲು ಆರ್ಥೋಪೆಡಿಕ್ ತೋರಿಸ್ಬೇಕಂತೆ. ನಾಳೆ ನಾನು ಬರ್ತೀನಿ. ಓಕೆ, ಇನ್ನು ಈಗ ಇವನು ಪಪ್ಪಾಯಿ ಕಟ್ ಮಾಡ್ತಾವನೆ. ಆ ಪಪ್ಪಾಯಿ ಕಟ್ ಮಾಡಿದೆ 1 ಅವರ್ 2 ಅವರ್ ಆಗುತ್ತೆ. ತಿನ್ನೋದು ಒಂದು 2 ಅವರು, ಆಮೇಲೆ 12 ಗಂಟೆ ಆಗುತ್ತೆ, ಮಲ್ಕೊಂಡ್ಬಿಡ್ತಾನೆ. ಬಂಗಾಡು ಸಿಂಗಾಡು ಇದು ಯಾವಾಗಲೂ ಅಷ್ಟೇ, ಬಂದು ಇಲ್ಲಿ ಕಾಲ ಹತ್ರ ಹಿಂಗೆ ಮಲ್ಕೊಂಬಿಡುತ್ತೆ. ಬಂಗಾಡಪ್ಪ ಕಣಪ್ಪ, ಇದು ಬಂಗಾಡ. ಪಾಸ್ ಹೇಳಪ್ಪ. ಪಾಸ್ ಆಯ್ತು, ಪಾಸ್ ಆಯ್ತು ಕಣ. ಪಾಚಾಳ ಅಂದರೆ ಸ್ವಲ್ಪ ಹೊತ್ತು ಅಷ್ಟೇ ಇಲ್ಲಿ ಅಮ್ಮವ್ರ ಜೊತೆ, ಆಮೇಲೆ ನಮ್ಮ ಜೊತೆ ಓಡ್ ಬಂದ್ಬಿಡುತ್ತೆ ಬಂಗಾರಿ.
ನೋಡೋದು ನೋಡಪ್ಪ, ನೋಡೋದ ಶಂಡ್ರ ಮಡಿ ನೋಡೋದು ನೋಡ, ಶಂಡ್ರ ಮಡಿ ಓಕೆ. ವೇಣುಗೆ ಸೊ ಏನಾಗಿದೆ ಅಂದರೆ ಯೂರಿಕ್ ಆ್ಯಸಿಡ್ ಆಗಿದೆ. ಯೂರಿಕ್ ಆ್ಯಸಿಡ್ ಅಂದರೆ ಅದು ಫುಲ್ಲು ಕಾಲ ಹತ್ರ ಬರುತ್ತೆ. ಅದು ಇಲ್ಲಿ ನೋಡಿ, ತೋರಿಸು, ಜಾಯಿಂಟ್ಸ್ ಎಲ್ಲ ಪೈನ್ ಆಗುತ್ತೆ. ಇದೆಲ್ಲ ತೋರಿಸಿ ನೋಡಿ, ಫುಲ್ ಸ್ವೆಲ್ಲಿಂಗ್ ಆಗಿದೆ. ಫುಲ್ಲು ಬಾಡಿ ಪೇನ್ ಇರುತ್ತೆ. ಇದು ಒಂದು ತಿಂಗಳು ಬೇಕಂತೆ ಅವನು ಚೇತರಿಸ್ಕೊಳ್ಳೋಕ್ಕೆ. ಸೊ ಹಾಸ್ಪಿಟ್ಲಿಗೆ ಹೋಗಿ ಅದಾದ್ರೆ ಸ್ಕ್ಯಾನಿಂಗ್ ಎಲ್ಲ ತೆಗ್ಸಿದ್ವಿ, ಅಂದರೆ ಇದು ಬ್ಲಡ್ ಇದು ಮಾಡಿಸಿದ್ವಿ. ಸೊ ಒದ್ದಾಡ್ತಾನೆ ಇದ್ದಾನೆ ಅವನು ಫುಲ್ಲು. ಸೊ ಅದರಿಂದ ಫುಲ್ಲು ಪೈನ್ ಅವನಿಗೆ ಎಲ್ಲ ಕಾಲೆತ್ತ ಫುಲ್ಲು ಮುಟ್ಟಿದ್ರೆ ಪೈನ್ ಅಂತಾನೆ. ಏನಂದ್ರೆ ಹೇಳಿ ಡಾಕ್ಟರು, ಅದು ಹಂಗೆ ನೋವು ಬರುತ್ತೆ, ಹೋಗುತ್ತೆ, ಏನಿಲ್ಲ ಅಂದರು. ಸೊ ಅದು ಜಾಸ್ತಿ ಇತ್ತಂತದು ಯೂರಿಕ್ ಆ್ಯಸಿಡ್. ಸೊ ಅದು ಇಲ್ಲಿ ಫುಲ್ ಒಂಥರ ಏನು ಪ್ರಾಬ್ಲಮ್ ಇಲ್ಲ ಅಂತ. ಏನೋ ಪ್ರಾಬ್ಲಮ್ ಇಲ್ಲ, ಏನಿಲ್ಲ ಆ ಥರ. ಅದು ಬಾರ್ಡ್ರಲ್ಲಿ ಇರೋದು ಅದು ಬಾರ್ಡ್ರಲ್ಲಿದೆ, ಏನಾಗಿಲ್ಲ. ಸೊ ಅದಕ್ಕೆ ಫುಲ್ಲು ಅವನಿಗೆ 1-2 ತಿಂಗಳು ರೆಸ್ಟ್ ಬೇಕು. ಈಗ ಅವನಿಗೆ 1 ತಿಂಗಳು ರೆಸ್ಟ್ ಬೇಕು. ಸೊ ಫುಲ್ ಒದ್ದಾಡ್ತಾನೆ ಅವನೇ. ಅದರಿಂದ ನಮ್ಗೆ ಏನಂದ್ರೆ ಇವಂದೇ ಆಗ್ಬಿಟ್ಟೈತೆ. ಸೊ ವ್ಲಾಗ್ ಯೋಚನೆ ಆಗ್ಬಿಟ್ಟೈತೆ, ಅದಕ್ಕೆ ವ್ಲಾಗ್ ಮಾಡೋಕ್ಕೆ ಆಗ್ತಿಲ್ಲ. ಸೊ ಯಾರು ಬೇಜಾರು ಮಾಡ್ಕೋಬೇಡಿ. ಏನೋ ಚೆನ್ನಾಗೇ ಇದ್ದ, ಕ್ರಿಕೆಟ್ ಎಲ್ಲ ನಮ್ಮ ಜೊತೆ ಆಡಿದೆ, ಎಲ್ಲ ಚೆನ್ನಾಗೇ ಇತ್ತು. ಗಣೇಶ ಹಬ್ಬ ಎಲ್ಲ ಆಯಿತು. ಅದಾಗಿ ನಮ್ಮ ಕಮ್ಯುನಿಟಿ ಮೆಂಬರ್ಸ್ ಎಲ್ಲ ಹೋಗಿ ಅಸೋಸಿಯೇಷನ್ಸ್ ಎಲ್ಲ ನಾವೆಲ್ಲ ಹೋಗ್ಬಿಟ್ಟು ಕ್ರಿಕೆಟ್ ಆಡ್ಕೊಂಡು ಬಂದ್ವಿ. ಆದ್ರೆ ಇನ್ನೊಂದು ದಿನಾನೇ ಅವನು ಪೈನ್ ಅಂತಿದ್ದ. ನಾವೇನೋ ನಾರ್ಮಲ್ ಬಿಡು, ಅವ್ನಿಗೆ ಯಾವಾಗಲೂ ಆ ಬಾಡಿ ಪೇನ್ ಬರ್ತಿರುತ್ತೆ ಅಂದ್ಬಿಟ್ಟು ಸುಮ್ಮನೆ ಆದ್ವಿ. ಬಟ್ ಈ ಸತಿ ನೋಡಿದ್ರೆ ಹಿಂಗಾಗಿದೆ. ನೋಡೋಣ. ಓಕೆ, ಏನಂದರೆ ನೆಕ್ಸ್ಟು ಅಂದರೆ ನಾವು ವ್ಲಾಗ್ ಮಾಡ್ತಾ ಇರ್ತೀನಿ. ಸೊ ಎಷ್ಟಾಗುತ್ತೆ ಅಷ್ಟು. ಏನಕ್ಕೆ ಅಂದರೆ ಈಗ ಸ್ವಲ್ಪ ಹುಷಾರಾಗ್ಬಿಡ್ಲಿ, ಚೇತರಿಸ್ಕೊಂಡು ಆದಮೇಲಿಂದ ನೀಟಾಗಿ ನಿಮಗೆ ವ್ಲಾಗ್ ಮಾಡ್ತೀವಿ. ಸೊ ಮೊದಲಿನ ಥರ. ನನಗೆ ಇಲ್ಲಿ ಕಾಲಿನ ಮನೆ ಫುಲ್ ಬಾಡಿ ಪೇನ್ ಆಗ್ತಿಲ್ಲ, ಮೆಟ್ಲತ್ತಕ್ಕಾಗ್ತಿಲ್ಲ ಅವನ ಕೈಯಲ್ಲಿ, ಒದ್ದಾಡ್ತಾನೆ. ಓಕೆ, ನಮ್ಮಮ್ಮ ಫುಲ್ಲು ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡ್ತಿದ್ರು. ಅದಕ್ಕೂ ಮುಂಚೆ ಅಡ್ಡಿ ಐ ಮಾಡಿ. ಅಮ್ಮ ಅದು ಯಾರು ಹೇಳಮ್ಮ? ನಮ್ಮ ಅಕ್ಕ, ನಮ್ಮ ದೊಡ್ಡಮ್ಮನ ಮಗಳು. ನಮ್ಮ ಅಜ್ಜಿ ಥರನೇ ಇಲ್ಲ? ನಮ್ಮ ಅಜ್ಜಿಗೆ ಏನಾಗಬೇಕಮ್ಮ? ಚೆರಿ ಮಗಳು. ಅದೇ ಅಜ್ಜಿಗೆ ಚೆರಿ. ಇವಳನ್ನ ನೋಡ್ಬಿಟ್ಟು ಅಯ್ಯೋ ನಮ್ಮಮ್ಮ ಅನ್ಕೊಂಡು ಹೆಂಗ್ ಆಡ್ತು. ಅವಾಗ್ಲೇ ನೀನು ವಿಡಿಯೋ ಮಾಡ್ಬೇಕಾಗಿತ್ತು. ಹೆಂಗ್ ಆಡ್ತು ಅಂತಂದ್ರೆ ಅಪ್ಪಾ ದೇವ್ರೆ, ಅಷ್ಟು ಆಡ್ಬಿಟ್ಟು. ಬಂಗಾರಿ ಅಲ್ಲಡಲ್ಲ ಅಜ್ಜಿನ ಅದು ಎಷ್ಟೊತ್ತು? ಒಂದು ½ ಅನ್ ಅವರ್ ಅತ್ತ ಅಲ್ಲೇನಮ್ಮ? ಅಲ್ಲಿ ಎತ್ಕೊಳ್ರಮ್ಮ ಮಗನ. ಹೋಗ ಆಯ್ತು, ಎತ್ಕೊತಾರ ಹೋಗು. ಹಾ ಬರ್ತಾನೆ, ಅವನಿಗೆ ಆಟ ಆಡಿಸ್ಬೇಕು. ಅಜ್ಜಿ ಆಟ ಆಡಿಸ್ತಿತ್ತಲ್ಲ. ಸರಿ. ಓಕೆ, ಈಗ ನಮ್ಮಮ್ಮ ಏನೋ ಮಾಡಿದ್ದಾರೆ. ಏನಮ್ಮ ಅಲ್ಲಿ ತೋರ್ಸಮ್ಮ. ಬೆಣ್ಣೆ ತೆಗ್ದಿದ್ದಾರೆ. ನನ್ಗೆ ಗೊತ್ತಾಗ್ಲಿಲ್ಲ, ಸರಿಯಾಗಿ ಬರ್ಲೇ ಇಲ್ಲ. ನಮ್ಮ ಅಕ್ಕ ಬಂದ್ಬಿಟ್ಟು ಅಂಗಲ ಕಣಿ ಹಿಂಗೆ ಅಂತ ಹೇಳ್ಬಿಟ್ಟು ಹಾಕಿ ಮಾಡಿ ನೋಡಿ ಬೆಣ್ಣೆ ತೆಗೆದು. ನಾನಾಗಿ ಅಷ್ಟೇ ಮಾಡ್ತಾನೆ, ತುಪ್ಪನೂ ಏಯ್ ಸರಿ. ಅವನಿಗೆ ಆಟ ಆಡ್ಸ. ಏ ಅಜ್ಜಿ ಹತ್ರ ಹಂಗೆ ಆಡ್ತಿದ್ದವನು. ಹಂಗೆ ಅವನು. ಸರಿ ಬಂಗಾರಿ.
ಅಯ್ಯೋ ಅಯ್ಯೋ ಅಯ್ಯೋ. ಓಕೆ, ಈಗ ಸ್ವಲ್ಪ ಕಿಚನ್ ಎಲ್ಲ ಕ್ಲೀನ್ ಮಾಡ್ಕೊಂತಾರೆ ಅಮ್ಮವರು, ಆಮೇಲೆ ನೋಡಿ ನಮ್ಮ ಮನೆ ಮೇಲ್ಗಡೆ ಇದು ಮಾಡಿದ್ವಲ್ಲ, ಏನದ ರೆಡಿ ಟೊಮೊಟೊ ಗಿಡ ಹಾಕಿದ್ವಲ್ಲ, ಸೊ ಅಲ್ಲಿ ಬಂದಿರೋ ಅಂತ ಹಣ್ಣಿದು. ಸೊ ಹೆಂಗನ್ಸುತ್ತೆ ನಿಂಗೆ? ಹೆಂಗನ್ಸುತ್ತೆ ನಿಂಗೆ? ಖುಷಿ ಆಗ್ತದೆ. ಮನೆ ಮುಂದೆ ಮೇಲ್ಗಡೆ ನಾವು ಬೆಳೆಸಿರೋದು ಇದು, ಫಸ್ಟ್ ಟೈಮ್ ನಾವು ಬೆಳೆಸಿರೋ ಹಣ್ಣು ತಗೊಂಡಿರೋದು ಇದು. ಆ್ಯಕ್ಚುಲಿ ಸಖತ್ ಖುಷಿ ಆಗುತ್ತೆ. ಇವಾಗ ಇದನ್ನ ಸಾಂಬಾರ್ಗೆ ಹಾಕ್ತೀರಾ? ಸಾಂಬಾರು ಹಾಕಿದ್ರು. ಹಬ್ಬ. ಓಕೆ, ಇವಾಗ ನಮ್ಮ ಲೇಔಟಲ್ಲಿರೋರೆಲ್ಲರೂ ಬಂದು ಇಲ್ಲಿ ಕ್ರಿಕೆಟ್ ಆಡೋಕ್ಕೆ ಬಂದಿದ್ದೀರಿ. ಸೊ ನನ್ನ ಕೈಯಲ್ಲಿ ಆಗಲ್ಲ, ಸೊ ಅದಕ್ಕೆ ನಾನು ಕೂತಿದ್ದೀನಿ ಇಲ್ಲಿ. ಎಲ್ಲರೂ ಕ್ರಿಕೆಟ್ ಆಡ್ತಾರೆ. ಗೊತ್ತಿಲ್ಲ ಯಾರ್ಯಾರು ಏನೇನು ಟೀಮ್ ಮಾಡ್ಕೊಂಡಿದ್ದಾರೆ ಅಂತ. ನೋಡೋಣ ಇವಾಗ ಯಾರ್ಯಾರು ಬರ್ತಾರೆ. ಇವರೆಲ್ಲ ಚಿಲ್ಡ್ರನ್ಸು. ಯಾರ್ಯಾರು ಟೀಮ್ ಅಂತ ನೋಡೋಣ. ಸೊ ಕ್ರಿಕೆಟ್ ಆಡ್ತಿದಾರಲ್ಲ ಈಗ ಅರ್ಜುನ್ ಅವ್ರದ್ದು ಬ್ಯಾಟಿಂಗ್. ಎಷ್ಟು ಸ್ಕೋರ್ ಎಷ್ಟು? 54ಗೆ ವಿನ್ ಸರ್. 54ಗೆ ವಿನ್. ಹಾಂ, 7 overs 54ಗೆ ವಿನ್. 54. ಬರೋ ಲೇಖನ್, ಏನೋ ಸಮಾಚಾರ? ನೋಡಿ ಹೆಂಗೆ ಮಾತಾಡ್ತಾನೆ. ಹಾಯ್. ಓಕೆ, ಇವಾಗ ಬ್ಯಾಟಿಂಗ್ ಸ್ಟಾರ್ಟ್ ಆಗ್ತಿದೆ. ಯಾರು ವಿನ್ ಆಗ್ತಾರೆ ಏನು ಅಂತ ನೋಡೋಣ. ಓಕೆ, ನಮ್ಮ ದೊಡ್ಡ ಅಂಪೈರ್ ಇಲ್ಲಿ ಕೂತ ಅವ್ನು ಆಡಲ್ಲ. ಸೊ ಫುಲ್ ಸಣ್ಣ ಆಗ್ಬಿಟ್ಟಿದ್ಯ ಅವನು, ವಿಡಿಯೋದಲ್ಲಿ ಗೊತ್ತಾಗ್ತೈತೆ. ಇಲ್ಲ 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 ನಾಟ್ ಔಟ್. ಓಕೆ, ಎಲ್ಲ ಕ್ರಿಕೆಟ್ ಆಡ್ತಾ ಇದ್ದೀವಿ. ಫಸ್ಟ್ ಮ್ಯಾಚ್ ಇಲ್ಲ, ಅವರು ಆಪೋಸಿಟ್ ಟೀಮ್ ಅವರು. ಈ ಟೈಮ್ ನಾವೇ ವಿನ್ ಆಗಬಹುದು. ಅರ್ಜುನ್ ಬ್ಯಾಟಿಂಗು ವೈಡ್. 3 ಸ್ಕೋರ್ 3. ಓ, ಅರ್ಜುನ್ ಮಿಸ್ ಆದ ಕ್ಯಾಚ್. ಓಕೆ, ಈ ವ್ಲಾಗ್ನ ನಾವು ಇಲ್ಲಿಗೆ ಎಂಡ್ ಮಾಡ್ತೀವಿ. ಸೊ ಯಾರೆಲ್ಲ ವಿಡಿಯೋ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದು ಮರ್ತೋಗ್ತೀರಾ, ಸೊ ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡಿ ಅಂತ ನೆನಪಿಸ್ತಿದ್ದೀನಿ. ಸೊ ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಬಾಯ್ ಬಾಯ್, ಟೇಕ್ ಕೇರ್, ಲವ್ ಯು ಆಲ್.